ಯಾವುದೇ ರಾಜಕಾರಣಿ ಪಡೆದಂಥ ಸ್ಥಾನ ಗೌರವ ಎರಡನ್ನೂ ಪಡೆದಿದ್ದವರು. ರಾಷ್ಟ್ರಮಟ್ಟ ರಾಜ್ಯ ಮಟ್ಟದಲ್ಲಿ ಎಲ್ಲ ಆಯಾಮಗಳಲ್ಲೂ ಕೆಲಸ ಮಾಡಿ ಎಲ್ಲಿ ಕೆಲಸ ಮಾಡಿದರೆ ಅಲ್ಲೆಲ್ಲ ಹುದ್ದೆಗೆ ಗೌರವ ತಂದುಕೊಡುವಂಥ ವ್ಯಕ್ತಿತ್ವ ಹೊಂದಿದ್ದವರು. ಒಬ್ಬ ಸಂಸ್ಕಾರಿತ ಮನುಷ್ಯ ಹೆಂಗಿರಬೇಕು ಅನ್ನೋದಕ್ಕೆ ಅವರು ಮಾದರಿಯಾಗಿದ್ದರು. ಅವರು ರಾಜಕೀಯ ಜೀವನದಲ್ಲಿ, ಖಾಸಗಿ ಜೀವನದಲ್ಲಿ ಯಾರ ಜೊತೆನೂ ಹೊರಟಾಗಿ ಮಾತಾಡಿದ್ದು, ಏಕವಚನದಲ್ಲಿ ಮಾತಾಡಿದ್ದು ನಾವಂತೂ ನೋಡೇ ಇಲ್ಲ. ನಾವು ರಾಜಕಾರಣಕ್ಕೆ ಬರುವಾಗ ಅವರಾಗಲೇ ಹಿರಿಯ ರಾಜಕಾರಣಿ ಆಗಿದ್ದರು. ಆದರೂ ನಮಗೆಲ್ಲ ಭಾಳ ಗೌರವ ಕೊಡ್ತಾಯಿದ್ರು, ಮಾತಾಡ್ತಿದ್ದರು. ವಿಧಾನಸಭಾ ಅಧ್ಯಕ್ಷರಾಗಿ ಅವರು 89-90ರ ವಿಧಾನಸಭೆಯಲ್ಲಿ ಸ್ಪೀಕರಾಗಿ ನನಗೆ ಕೊಟ್ಟಂಥ ಅವಕಾಶಗಳು ಅವರೇ, ನಾನು ಎಷ್ಟೋ ಸಲ ನಾನು ಕೇಳದೇ ಇದ್ದರೂ ಅವರೇ ಗುರುತಿಸಿ ಮಾಧುಸ್ವಾಮಿಯವರೇ ಮಾತಾಡಿ ಅಂತ ಹೇಳ್ತಿದ್ದಂಥ ಸೌಜನ್ಯ, ಆರಂಭ ದಿನಗಳಲ್ಲಿ ಅವ್ರು ನನಗೆ ಕೊಟ್ಟ ಶಕ್ತಿನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಶಾಸನಸಭೆ ಏನಾದ್ರು ನಮ್ಮನ್ನು ಗುರುತಿಸಿದ್ರೆ ಮೊದಲು ಗುರುತಿಸಿದವರು ಸನ್ಮಾನ್ಯ ಕೃಷ್ಣ ಅವರು. ಇಂತಿಂಥ ವಿಷಯಗಳ ಬಗ್ಗೆ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳೋರು. ಎಲ್ಲಾದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಬೇಡಿ, ಬರೀ ಮಾತಾಡ್ಕೊಳ್ಳಾಗಬಾರ್ದು ಅಂತೇಳಿ ಅಡ್ವೈಸ್ ಮಾಡೋರು. ಮತ್ತು ಹಿರಿಯರು ಕಿರಿಯರನ್ನು ಯಾವ ಭೇದ ಭಾವ ಮಾಡದೆ ಇಡೀ ವಿಧಾನಸಭಾ ಸದಸ್ಯರೆಲ್ಲ ಒಂದೇ. ಒಂದು ಸಲ ಚುನಾವಣೆ ಗೆದ್ದ ಮೇಲೆ ದೊಡ್ಡವರು ಚಿಕ್ಕವರು ಅಂತ ತಾರತಮ್ಯ ಮಾಡಬಾರ್ದು ಅನ್ನೋ ಪರಿಪಾಠನ ಅವರು ಮಾಡಿದರು. ಆನಂತರ ಮಂತ್ರಿ ಆದರು, ಆಗಲೂ ಬೇಕಾದಷ್ಟು ಕೊಟ್ಟರು. ಮತ್ತು ಅವರು ಮುಖ್ಯಮಂತ್ರಿ ಆದರು. ಮುಖ್ಯಮಂತ್ರಿ ಆದಾಗ ನಾನು ಸೋತಿದ್ದೆ. ಅವರು ಶಾಸನಸಭೆಯಲ್ಲಿ ಮೊದಲನೇ ಭಾಷಣದಲ್ಲಿ ನನ್ನ ಹೆಸರು ತಗೊಂಡ್ರು. ಮಾಧುಸ್ವಾಮಿಯವರಂಥವ್ರು ಎದುರುಗಡೆ ಇಲ್ಲ ಅಂದರೆ ನನಗೆ ಮನಸ್ಸಿಗೆ ನೋವಾಗ್ತಾಯಿದೆ ಅಂತಂದರು. ಆ ಮಾತನ್ನು ನಾನು ಯಾವತ್ತೂ ಲೈಫಲ್ಲಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಕೃಷ್ಣವ್ರ ಬಗ್ಗೆ ನನಗೆ ಅಪರಿಮಿತವಾದ ಗೌರವ ಇತ್ತು. ಅವರು ಅಷ್ಟೇ ಪ್ರೀತಿನ ನನ್ನ ಮೇಲೆ ಇಟ್ಕೊಂಡಿದ್ರು. ಅವರು ಇವತ್ತು ನಮ್ಮ ಜೊತೆಗಿಲ್ಲ. ಸಹಜ, ಮನುಷ್ಯ ತುಂಬ ಜೀವನ ನಡೆಸಿ ಹೋಗಿದ್ದಾರೆ. ಆದರೆ ಅವರ ಛಾಪು ರಾಜ್ಯದ ಮೇಲಿದೆ. ನಿಜವಾಗ್ಲೂ ಅಂಥ ನಾಯಕರು ಬರಬೇಕು. ಯಾವುದೇ ಪಕ್ಷದಿಂದ ಆಗಲಿ, ಯಾವುದೇ ಸಮುದಾಯದಿಂದ ಇರಲಿ, ರಾಜ್ಯಕ್ಕೆ ನಿಜವಾದ ರಾಜಕಾರಣಿ ಎಷ್ಟು ಸಂಯಮವಾಗಿರಬೇಕು, ಸೌಮ್ಯವಾಗಿರಬೇಕು ಅಂತೇಳಿ ಮಾರ್ಗದರ್ಶನ ಮಾಡೋಗಿರೋ ಮಾರ್ಗದಲ್ಲಿ ನಾವೆಲ್ಲ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಲಿ ಅಂತ ಆಶಿಸ್ಬಿಟ್ಟು ಅವ್ರಿಗೆ ನನ್ನ ಅಶ್ರುತರ್ಪಣವನ್ನು ಅರ್ಪಿಸ್ತೇನೆ.